ಬಿಡದಿ ಟೌನ್ಶಿಪ್ ವಿಚಾರ ರಾಜಕೀಯ ವಲಯದಲ್ಲಿ ಭಾರಿ ಬಿರುಗಾಳಿಯನ್ನು ಎಬ್ಬಿಸಿದೆ. ಸ್ವಪಕ್ಷದಲ್ಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಏಕಾಂಗಿ ಆಗ್ತಾ ಇದ್ದಾರಾ ಅನ್ನೋ ಚರ್ಚೆಗಳು ಜೋರಾಗಿರೋದರ ಮಧ್ಯದಲ್ಲೇ ಡಿ ಕೆ ಶಿವಕುಮಾರ್ ಚಕ್ರವ್ಯೂಹದಲ್ಲಿ ಸಿಲುಕಿಬಿಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಈ ಕುರಿತು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಬಿಡದಿ ಟೌನ್ಶಿಪ್ ಬಗ್ಗೆ ಸ್ವಪಕ್ಷದಲ್ಲೇ ವಿರೋಧ. ಏಕಾಂಗಿಯಾಗ್ತಿದ್ದಾರಾ ಸಿಎಂ ಡಿ ಕೆ ಶಿವಕುಮಾರ್? ಮಹತ್ವಾಕಾಂಕ್ಷಿ ಬಿಡದಿ ಸ್ಮಾರ್ಟ್ ಟೌನ್ಶಿಪ್ ಯೋಜನೆ ಜಾರಿಗೆ ಡಿ ಕೆ ಶಿವಕುಮಾರ್ ಫುಲ್ ಸ್ಪೀಡ್ನಲ್ಲಿ ರೆಡಿ ಆಗ್ತಿದ್ದಾರೆ. ಆದರೆ ಈ ಯೋಜನೆಗೆ ಸ್ವಪಕ್ಷದ ಶಾಸಕರಿಂದಲೇ ಒಳಗೊಳಗೆ ತಣ್ಣನೆಯ ವಿರೋಧ ವ್ಯಕ್ತವಾಗ್ತಿದೆ. ಯೋಜನೆಗಾಗಿ ರೈತರ ಭೂಮಿ ವಶಪಡಿಸಿಕೊಂಡರೆ ಮುಂದಿನ ಚುನಾವಣೆಯಲ್ಲಿ ರೈತರ ಆಕ್ರೋಶಕ್ಕೆ ಬಲಿಯಾಗಬೇಕಾಗುತ್ತೆ ಅನ್ನೋ ಭಯ ಕಾಂಗ್ರೆಸ್ನ ಶಾಸಕರನ್ನ ಕಾಡ್ತಿದೆ. ಸರ್ಕಾರದಲ್ಲಿ ಯಾರೊಬ್ಬರು ಸಿಎಂ ಡಿಕೆಶಿ ವಿರುದ್ಧ ಬಹಿರಂಗವಾಗಿ ಮಾತನಾಡ್ತಿಲ್ಲ. ಪರೋಕ್ಷವಾಗಿ ರೈತರನ್ನ ಎದುರು ಹಾಕಿಕೊಂಡು ಟೌನ್ಶಿಪ್ ಮಾಡುವುದು ಸೂಕ್ತವಲ್ಲ ಅನ್ನುವಂತಹ ಸಂದೇಶವನ್ನ ಪ್ರಿಯಾಂಕ್ ಖರ್ಗೆ, ಬಿಕೆ ಹರಿಪ್ರಸಾದ್, ರಾಮಲಿಂಗಾರೆಡ್ಡಿ ಸೇರಿದಂತೆ ಅನೇಕ ನಾಯಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬಿಡದಿ ಬಿರುಗಾಳಿ, ಚಕ್ರವ್ಯೂಹದಲ್ಲಿ ಡಿಕೆಶಿ. ಬಿಡದಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಬಹುತೇಕ ಶಾಸಕರ ಮೌನದ ಹಿಂದೆ ದೊಡ್ಡ ರಾಜಕೀಯ ರಹಸ್ಯವೇ ಅಡಗಿದೆ. ಒಂದು ವೇಳೆ ಬಿಡದಿ ಯೋಜನೆ ವಿರುದ್ಧ ಮಾತನಾಡಿದರೆ ಮುಂಬರುವಂತಹ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ಕೈತಪ್ಪಬಹುದು ಅಥವಾ ಮುಂದಿನ ಚುನಾವಣೆಗೆ ಪಕ್ಷದಿಂದ ಟಿಕೆಟ್ ಸಿಗದೇ ಹೋಗಬಹುದು ಅನ್ನುವಂತಹ ಭೀತಿ ಇವರನ್ನ ಆವರಿಸಿದೆ. ಹೈಕಮಾಂಡ್ ಹಾಗೂ ಡಿಕೆಶಿ ಕೆಂಗಣ್ಣಿಗೆ ಗುರಿಯಾಗಿ ತಮ್ಮ ರಾಜಕೀಯ ಭವಿಷ್ಯವನ್ನ ಹಾಳು ಮಾಡಿಕೊಳ್ಳಲು ಯಾರು ಕೂಡ ಸಿದ್ಧರಿಲ್ಲ. ಹೀಗಾಗಿ ಸಚಿವ ಆಕಾಂಕ್ಷಿಗಳು ಸದ್ಯಕ್ಕೆ ಮೌನಕ್ಕೆ ಶರಣಾಗಿದ್ದಾರೆ. ಮತ್ತೊಂದು ಕಡೆಗೆ ವಿಪಕ್ಷಗಳನ್ನ ಎದುರಿಸುವ ಜೊತೆಗೆ ಸ್ವಪಕ್ಷದಲ್ಲಿರುವಂತಹ ಆಂತರಿಕ ಬೇಗುದಿಯನ್ನ, ವಿರೋಧವನ್ನ ನಿಭಾಯಿಸುವುದು ಕೂಡ ಹೇಗೆ ಎಂಬ ಚಕ್ರವ್ಯೂಹದಿಂದ ಹೊರಬರಲು ಡಿಕೆಶಿ ಹರಸಾಹಸ ಪಡುತ್ತಿದ್ದಾರೆ ಎಂಬಂತೆ ಕಾಣ್ತಿದೆ. ಬಿಡದಿ ಟೌನ್ಶಿಪ್ನಿಂದ ಈ ಭಾಗದ ಯುವಕರಿಗೆ ಉದ್ಯೋಗ ಸಿಗುತ್ತೆ, ಪ್ರದೇಶ ಅಭಿವೃದ್ಧಿಯಾಗುತ್ತೆ. ಇದು ರೈತ ವಿರೋಧಿ ಯೋಜನೆಯಲ್ಲ. ಡಿಕೆ ಶಿವಕುಮಾರ್ ಅವರ ದೂರದೃಷ್ಟಿಯ ಯೋಜನೆಗೆ ನಾವೆಲ್ಲರೂ ಕೂಡ ಬೆಂಬಲವನ್ನು ನೀಡುತ್ತೇವೆ ಅಂತ ಕೆಲವು ಡಿಕೆಶಿ ಬೆಂಬಲಿತ ಶಾಸಕರು ಮಾತ್ರ ಹೇಳ್ತಿದ್ದಾರೆ. ಡಿಕೆ ಬೆಂಬಲಕ್ಕೆ ನಿಂತರೆ ಮಾತ್ರ ಸಚಿವ ಸ್ಥಾನವ? ಯೋಜನೆಯ ಪರವಾಗಿ ಸದ್ಯ ಗಟ್ಟಿಯಾಗಿ ಧ್ವನಿ ಎತ್ತಾ ಇರುವುದು ಒಕ್ಕಲಿಗ ನಾಯಕರಾದ ಚಲುವರಾಯಸ್ವಾಮಿ ಮತ್ತು ಮಾಗಡಿ ಬಾಲಕೃಷ್ಣ ಮಾತ್ರ. ಇವರ ಈ ಉತ್ಸಾಹದ ಹಿಂದೆ ಸಚಿವ ಸ್ಥಾನದ ಲೆಕ್ಕಾಚಾರವಿದೆ ಅನ್ನೋದು ಕೂಡ ರಾಜಕೀಯ ವಲಯದಲ್ಲಿ ಇರುವಂತಹ ಮಾತಾಗಿದೆ. ಮತ್ತೊಂದು ಕಡೆಗೆ ವಿರೋಧ ಪಕ್ಷ ಬಿಜೆಪಿ ಇದನ್ನೇ ಅಸ್ತ್ರವಾಗಿಸಿಕೊಂಡು ಲೇವಡಿ ಮಾಡ್ತಾ ಇದೆ. ಅಧಿಕಾರಕ್ಕೆ ಬಂದು ಕೆಲವೇ ತಿಂಗಳಲ್ಲಿ ಡಿಕೆಶಿ ಸ್ವಪಕ್ಷದಲ್ಲೇ ಒಂಟಿಯಾಗಿದ್ದಾರೆ. ಡಿಕೆಶಿ ವಿಮಾನ ಟೇಕ್ ಆಫ್ ಆಗೋದಕ್ಕೂ ಮೊದಲೇ ಪತನವಾದಂತೆ ಕಾಣ್ತಾ ಇದೆ. ಸಿಎಂ ಡಿಕೆಶಿ ವಿರುದ್ಧ ಬಿಜೆಪಿ ವಾಗ್ದಾಳಿ. ಹೀಗೆ ಮುಂದುವರೆದರೆ ಡಿಕೆಶಿ ಬೈ ಚಾನ್ಸ್ ಸಿಎಂ ಆಗಿದ್ರು ಅನ್ನೋದು ಇತಿಹಾಸದ ಪುಟಗಳಲ್ಲಿ ಸೇರಲಿದೆ ಅಂತ ಬಿಜೆಪಿ ನಾಯಕರು ಕಾಲೆಳಿತಾ ಇದ್ದಾರೆ. ಅಲ್ಲ, ಬಿಡದಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಏಕಾಂಗಿನೇ. ಆರಂಭದಿಂದ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಯಾವ ಸಚಿವರು ಕೂಡ ಮುಂದೆ ಬಂದಿಲ್ಲ. ಒಬ್ಬ ಮುಖ್ಯಮಂತ್ರಿ ನಿನ್ನೆ ಸುದೀರ್ಘ ಪತ್ರಿಕಾಗೋಷ್ಠಿಯನ್ನು ನಾವು ನೋಡಿದ್ವಿ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಇಷ್ಟು ಸುದೀರ್ಘ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥ ಯಾವ ಮುಖ್ಯಮಂತ್ರಿನೂ ಕೂಡ ನಾವು ನೋಡಲಿಲ್ಲ. ಅಂದರೆ ತನ್ನನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಯಾರೂ ಇಲ್ಲ ಅನ್ನುವಂಥದ್ದು ಇದರಿಂದ ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಮತ್ತು ಜೈಲಿಗೆ ಹೋಗಬೇಕೋ ಬೇಡವೋ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಯಾರು ತಪ್ಪು ಮಾಡಿದರೆ ಅವರಿಗೊಂದು ಅಳುಕಿರ್ತದೆ. ಯಾರು ಎಲ್ಲೋ ಒಂದು ಕಡೆ ನನ್ನಿಂದ ತಪ್ಪಾಗಿದೆ ಅಂತ ಗೊತ್ತಾದಾಗ ಮುಂದೆ ಏನಾಗುತ್ತೆ ಎನ್ನುವಂಥ ಅದನ್ನು ನಿರೀಕ್ಷೆ ಮಾಡುವಂಥವ್ರು ಇದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಎಲ್ಲೋ ಒಂದು ಕಡೆ ತಪ್ಪು ಮಾಡಿರುವಂಥ ಪ್ರಜ್ಞೆ ಜಾಗೃತ ಆಗಿರ್ಬೋದು. ಆ ಕಾರಣಕ್ಕೆ ಇದನ್ನು ಹೇಳಿರ್ಬೋದು. ಬಿಡದಿ ಟೌನ್ಶಿಪ್ ಕೇವಲ ನಗರಾಭಿವೃದ್ಧಿ ಯೋಜನೆಯಾಗಿ ಉಳಿದಿಲ್ಲ. ಇದು ಕಾಂಗ್ರೆಸ್ನ ಒಳಗಿನ ಆಂತರಿಕ ಭಿನ್ನಾಭಿಪ್ರಾಯ, ಸಚಿವ ಸ್ಥಾನದ ಲಾಬಿ ಮತ್ತು ವಿರೋಧ ಪಕ್ಷಗಳ ರಾಜಕೀಯ ದಾಳಕ್ಕೆ ದೊಡ್ಡ ರಂಗಸ್ಥಳವಾಗಿದೆ.